ಶ್ರೀ ಹರಿವಾಯುಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಶ್ರೀ ಮಾಧವತೀರ್ಥಗುರುಭ್ಯೋ ನಮಃ. ಶ್ರೀ ಪ್ರಸನ್ನಶೂರ ಮಾಧವತೀರ್ಥಗುರುಭ್ಯೋ ನಮಃ. ಶ್ರೀ ವಿದ್ಯಾಸಾಗರ ಮಾಧವತೀರ್ಥಗುರುಭ್ಯೋ ನಮಃ. ಶ್ರೀ ವಿದ್ಯಾವಲ್ಲಭ ಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಭಾವನಃ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ನಿನ್ನೆ 39ನೇ ಶ್ಲೋಕದಲ್ಲಿ ಕೊನೆಯ ನಾಮವಾದ ಸಮಿತಿಂಜಯ ಎಂಬುವಂತಹ ನಾಮವನ್ನು ಹೇಳಿಕೊಂಡಿದ್ದೇವೆ. ಇವತ್ತು 40ನೆಯ ಶ್ಲೋಕ. ವಿಕ್ಷರೋ ರೋಹಿತೋ ಮಾರ್ಗೋ ಹೇತುರ್ದಾಮೋದರಃ ಸಹ ಮಹೀಧರೋ ಮಹಾಭಾಗೋ ವೇಗವಾನಮಿತಾಶನಃ. ಈ ಶ್ಲೋಕದಲ್ಲಿ ವಿಕ್ಷರಃ, ರೋಹಿತಃ, ಮಾರ್ಗಃ, ಹೇತುಃ, ದಾಮೋದರಃ, ಸಹಃ, ಮಹೀಧರಃ, ಮಹಾಭಾಗಃ, ವೇಗವಾನ್, ಅಮಿತಾಶನಃ ಇಷ್ಟು ಹೆಸರುಗಳಿವೆ. ಮೊಟ್ಟ ಮೊದಲನೇ ಹೆಸರು ವಿಕ್ಷರಃ. ಭಕ್ತೇಭ್ಯಃ ವಿಶೇಷೇಣ ಕ್ಷರತಿ ಸಂತತಂ ದದಾತಿ ಇತಿ ವಿಕ್ಷರಃ. ಕ್ಷರ ವಿನಾಶ ಸಂತತ ದಾನಯೋಃ ವಿಶೇಷತೋ ದದಾತಿ ಇತಿ ವಿಕ್ಷರಃ. ಭಕ್ತರಿಗೆ ವಿಶೇಷವಾಗಿ ಎಲ್ಲ ಉಪಯುಕ್ತವಾದ ಪದಾರ್ಥಗಳನ್ನು ಸತತವಾಗಿ ಕೊಡುತ್ತಿರುವವನು. ಭಕ್ತೇಭ್ಯಃ ಭಕ್ತರಿಗೆ ವಿಶೇಷೇಣ ವಿಶೇಷವಾಗಿ ಕ್ಷರತಿ ಸಂತತಂ ಸತತವಾಗಿ ಕೊಡ್ತಾ ಇರ್ತಾನೆ. ಆದ ಕಾರಣ ಅವನಿಗೆ ವಿಕ್ಷರಃ. ಭಕ್ತರು ಭಗವಂತನನ್ನೇ ಬೇಡ್ತಾರೆ. ಏನು ಬೇಕಾಗಿದ್ದರೂ ಭಗವಂತನನ್ನು ಬೇಡ್ತಾರೆ. ಭಕ್ತರಿಗೆ ಬೇಕಾದಂತಹ ಅವರ ಸಾಧನೆಗೆ ಏನು ಬೇಕೋ ಅವುಗಳನ್ನೆಲ್ಲವೂ ಕೂಡ ತಪ್ಪದೇ ಭಗವಂತ ತನ್ನ ಭಕ್ತರಿಗೆ ಕೊಡ್ತಾ ಇರ್ತಾನೆ. ಆದ ಕಾರಣ ಅವನಿಗೆ ವಿತತಃ ಅಂತ ಹೆಸರು, ವಿಕ್ಷರಃ ಅಂತ ಹೆಸರು. ಇನ್ನು ವಂ ಜ್ಞಾನಂ ಯೇಷಾಂ ಅಸ್ತಿ ಇತಿ ವಿನಃ ತೇಭ್ಯಃ ಕ್ಷರತಿ ಸಂತತಂ ದದಾತಿ ಇತಿ ವಿಕ್ಷರಃ. ವಂ ಅಂದರೆ ಜ್ಞಾನ, ಯೇಷಾಂ ಅಸ್ತಿ ಜ್ಞಾನವು ಇವನಿಗೆ ಇದು ಇದೆ ಎಂದು ವಿನಃ ಜ್ಞಾನಿಗಳು, ತೇಭ್ಯಃ ಜ್ಞಾನಿಗಳಿಗೆ ಕ್ಷರತಿ ಸಂತತಂ ಸತತವಾಗಿ ದಾನವನ್ನು ದದಾತಿ ಮಾಡ್ತಾನೆ. ಆದ ಕಾರಣ ಭಗವಂತನಿಗೆ ವಿಕ್ಷರಃ ಅಂತ ಹೆಸರು. ಯೇಷವ ಅಕ್ಷರಮೇಷ ಹೇಭ್ಯ ಸರ್ವೇಭ್ಯೋ ಭೂತೇಭ್ಯಃ ಕ್ಷರತಿ ನ ಚೈನಮತಿ ಕ್ಷರಂತಿ ತಸ್ಮಾದಕ್ಷರಮಿತ್ಯಾಚಕ್ಷತ ಏತಮೇವ ತಥಾ ಸಂತಂ. ಐತರೇಯ ಉಪನಿಷತ್ ಭಾಷ್ಯ. ಅಧಿಕಂ ಕ್ಷರತಿ ಇತಿ ಅಕ್ಷರಂ, ಕ್ಷರಣಂ ನಾಮ ಸಂತತ ದಾನಂ, ಕ್ಷರ ವಿನಾಶ ಸಂತತ ದಾನಯೋಃ ಇತಿ ಧಾತೋಃ ಅಂತ ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಹೇಳ್ತಾರೆ. ಈ ಜಗತ್ತಿನಲ್ಲಿರುವ ಎಲ್ಲ ಭೂತಗಳಿಗೂ ಅಂದರೆ ಎಲ್ಲರಿಗೂ ಭಗವಂತ ಸತತವಾಗಿ ಗಾಳಿ, ಆಹಾರ, ನೀರು ಅಂದರೆ ಅವನ ಉಳಿಯುವುದಕ್ಕೆ, ಜೀವಿಸುವುದಕ್ಕೆ, ಜೀವನ ನಡೆಸುವುದಕ್ಕೆ ಏನೇನು ಬೇಕೋ ಅವುಗಳನ್ನೆಲ್ಲ ಭಗವಂತ ಕೊಡ್ತಾ ಇದ್ದಾನೆ. ಭಗವಂತನನ್ನು ಮೀರಿಸಿ ದಾನ ಕೊಡುವಂಥವರು ಜಗತ್ತಿನಲ್ಲಿ ಯಾರೂ ಬೇರೆಯವರು ಇಲ್ಲ ಎಂದು ಐತರೇಯ ಉಪನಿಷತ್ತು ಹೇಳ್ತಾ
ಅಂತಹ ಭಗವಂತನನ್ನು ಅಕ್ಷರ ಎಂದು ಕರೆದಿದೆ. ಇನ್ನು ಭಗವಂತನನ್ನು ಜ್ಞಾನಿಗಳು ಅಕ್ಷರ ಎಂದು ಈ ಕಾರಣದಿಂದಲೇ ಕರೀತಾರೆ. ಆದರೆ ನಮಗೆ ಬೇಕಾದ್ದು ತಂದೆ ತಾಯಿ ಇವರೆಲ್ಲರೂ ಕೊಡ್ತಾರೆ, ಹಾಗೆ ತತ್ವಾಭಿಮಾನಿ ದೇವತೆಗಳು ಕೊಡ್ತಾರೆ, ಭಗವಂತನೂ ಕೊಡ್ತಾನೆ. ಆದರೆ ಇಲ್ಲಿ ವ್ಯತ್ಯಾಸ ಏನು ಅಂತ ಹೇಳಿದರೆ, ಇವರು ಭಗವಂತನ ಪ್ರಭುತ್ವಕ್ಕೆ ಭಗವಂತನ ಅಧಿಕಾರಕ್ಕೆ ಒಳಪಟ್ಟು ಇವರು ಕೊಟ್ಟರೆ, ಭಗವಂತ ಸ್ವತಂತ್ರವಾಗಿ ನಮಗೆ ಕೊಡುವವನಾಗ್ತಾನೆ. ಆದ ಕಾರಣ ಭಗವಂತನಿಗೆ ವಿಕ್ಷರ ಅಂತ ಹೆಸರು. ಭಗವಂತ ಎಲ್ಲರಿಗೂ ಎಲ್ಲವನ್ನೂ ಕೊಡ್ತಾ ಇರ್ತಾನೆ, ಆದರೆ ತನ್ನ ಭಕ್ತರಿಗೆ ಜ್ಞಾನಿಗಳಿಗೆ ವಿಶೇಷವಾಗಿ ದಾನವನ್ನು ಮಾಡ್ತಾನೆ. ಆದ ಕಾರಣ ಜ್ಞಾನಿಗಳು ಅವರಿಗೆ ತಿಳುವಳಿಕೆ ಇರುತ್ತೆ, ಓ ಭಗವಂತನೇ ನಮಗೆ ಇವೆಲ್ಲ ಕೊಡ್ತಾ ಇರೋದು ಅಂಥೇಳಿ. ಇಲ್ಲಿ ಲೌಕಿಕವಾಗಿ ಒಂದು ದೃಷ್ಟಾಂತ ಕೊಡಬೇಕು ಅಂತ ಹೇಳಿದರೆ, ನಾವು ನಮ್ಮ ಕೈಲಾದಷ್ಟು ಮಟ್ಟಿಗೆ ಎಲ್ಲರಿಗೂ ಸಹಾಯವನ್ನು ಮಾಡ್ತಾ ಇರ್ತೇವೆ. ಸಹಾಯ, ದಾನ, ಉಪಕಾರ ಏನೋ ಮಾಡ್ತಾ ಇರ್ತೇವೆ. ಆದರೆ ನಮ್ಮವರು ಅಂತ ಅನಿಸಿಕೊಂಡ ನಮ್ಮ ಮಕ್ಕಳಿಗೆ, ನಮ್ಮ ಬಂಧುಗಳಿಗೆ, ನಮ್ಮವರಿಗೆ ವಿಶೇಷವಾಗಿ ಮಾಡ್ತಾ ಇರ್ತೇವೆ. ಹಾಗೆ ಭಗವಂತ ಎಲ್ಲರಿಗೂ ಎಲ್ಲವನ್ನೂ ಕೊಡ್ತಾ ಇದ್ದರೂ ಕೂಡ ತನ್ನ ಭಕ್ತರಿಗೆ ಜ್ಞಾನಿಗಳಿಗೆ ವಿಶೇಷವಾಗಿ ಕೊಡ್ತಾ ಇರ್ತಾನೆ. ಆದರೆ ಮಿಕ್ಕ ಜ್ಞಾನಿಗಳು ಅದನ್ನು ಗುರುತಿಸಿರ್ತಾರೆ, ಅಯ್ಯೋ ಭಗವಂತ ನಮಗೆಲ್ಲ ಇಷ್ಟು ವಿಶೇಷವಾಗಿ ಕೊಡ್ತಾ ಇದ್ದಾನೆ ಅಂತೇಳಿ. ಆದರೆ ಜ್ಞಾನಿಗಳು ಅಲ್ಲದೇ ಇರುವವರು ಭಗವಂತ ತಮಗೆ ಎಲ್ಲವೂ ಕೊಡ್ತಾ ಇದ್ದರೂ ಅದು ಭಗವಂತ ಕೊಡ್ತಾ ಇದ್ದಾನೆ ಎಂಬ ವಿವೇಕ ಅವರಿಗೆ ಇರಲ್ಲ. ಎಲ್ಲವೂ ನಾವೇ ಸಂಪಾದನೆ ಮಾಡಿಕೊಳ್ತಾ ಇದ್ದೇವೆ ಎಂಬುವಂತಹ ಒಂದು ಭ್ರಮ ಜ್ಞಾನ ಇರುತ್ತೆ, ಸ್ವಾತಂತ್ರ್ಯಾಭಿಮಾನ ಇರುತ್ತೆ, ಅವರಿಗೆ ಸ್ವಾತಂತ್ರ್ಯ ಅಭಿಮಾನ ಇರುತ್ತೆ. ಆದರೆ ಜ್ಞಾನಿಗಳು ಮಾತ್ರ ಈ ವಿಷಯವನ್ನು ತಿಳಿದಿರ್ತಾರೆ, ಭಗವಂತನೇ ನಮಗೆ ಕೊಡ್ತಾ ಇರೋದು ಅಂತೇಳಿ. ಯಾವಾಗ ಭಗವಂತ ಕೊಡ್ತಾ ಇದ್ದಾನೆ ಎಂಬ ಜ್ಞಾನ ಇರುತ್ತೆ, ತಿಳುವಳಿಕೆ ಇರುತ್ತೆ, ಅರಿವು ಇರುತ್ತೆ, ಆಗ ಭಗವಂತ ಅವರು ಭಗವಂತನನ್ನು ವಿಶೇಷವಾಗಿ ಸ್ಮರಿಸುತ್ತಾರೆ, ಧ್ಯಾನಿಸುತ್ತಾರೆ. ಇನ್ನು ನ ಕ್ಷರತಿ ಇತಿ ವಿಕ್ಷರಃ ವಿವರ್ಣಸ್ಯ ಭಿನ್ನಾರ್ಥಕತ್ವಂ ವಿಮುಕ್ತ ಇತ್ಯಮುಕ್ತ ಇತ್ಯರ್ಥಃ ವಿಪ್ರಿಯಾಃ ಇತಿವತ್ ಅವಿಹಾಯೇತಿ ಚ ಇತಿ ಅಥರ್ವಣೋಪನಿಷದ್ ಭಾಷ್ಯೇ ಸಮರ್ಥಿತಂ. ವಿಕ್ಷರಃ ಕ್ಷರಣರಹಿತಃ. ಮತ್ತು ಏತದಧಿಕೃತ್ಯಾಧಿಕಃ ವಿಚಾರಃ ಅಕ್ಷರಃ ಇತಿ ನಾಮ್ನಃ ವ್ಯಾಖ್ಯಾನೆ ದ್ರಷ್ಟವ್ಯ. ಭಗವಂತನು ಯಾವುದೇ ರೀತಿಯಾದ ನಾಶಕ್ಕೆ ಒಳಗಾಗದೇ ಇರುವವನು. ನಮಗೆ ಚತುರ್ವಿಧ ನಾಶಗಳಿದೆ. ಏನು ಅಂದರೆ ಅನಿತ್ಯತ್ವ, ದೇಹಹಾನಿ, ದುಃಖ, ಅಪೂರ್ಣತ. ಇಷ್ಟ ಮುಂಚೆ ಕೂಡ ಹೇಳಿಕೊಂಡಿದ್ದೇವೆ. ಅಕ್ಷರ ನಾಮವನ್ನು ಹೇಳಿಕೊಳ್ಳುವಾಗ ನಮಗೆ ಚತುರ್ವಿಧ ನಾಶಗಳಿವೆ: ಅನಿತ್ಯತ್ವ, ದೇಹಹಾನಿ, ದುಃಖ, ಅಪೂರ್ಣತ. ಆದರೆ ಭಗವಂತನಿಗೆ ಈ ಚತುರ್ವಿಧ ನಾಶಗಳಲ್ಲಿ ಯಾವೊಂದು ನಾಶವೂ ಇಲ್ಲ. ನಮಗೆ ಈ 4 ವಿಧವಾದ ನಾಶಗಳೂ ಇದೆ. ಈ 4 ವಿಧ ನಾಶಗಳಲ್ಲಿ ಯಾವುದೊಂದು ನಾಶಕ್ಕೂ ಒಳಗಾಗದೇ ಇರುವವನಾದ ಕಾರಣ ಅವನಿಗೆ ವಿಕ್ಷರ ಅಂತ ಹೆಸರು. ಇಲ್ಲಿ ಕ್ಷರ ಅಂದರೆ ನಾಶ. ಬ್ರಹ್ಮದೇವರು, ಜೀವೋತ್ತಮರಾದ ಬ್ರಹ್ಮದೇವರು ಮೊದಲುಕೊಂಡು ತೃಣಾಂತ ಪರ್ಯಂತ ಸಕಲ ಎಲ್ಲರೂ ಕೂಡ ನಾಶವುಳ್ಳವರಾದ ಕಾರಣ ನಾವೆಲ್ಲರೂ ಕ್ಷರರು.
ನಾಶ ಇಲ್ಲದೇ ಇರುವವಳು ಲಕ್ಷ್ಮೀದೇವಿ ಆದ ಕಾರಣ ಆಕೆ ಅಕ್ಷರಳು. ಅಕ್ಷರತತ್ವಳಾದ ಲಕ್ಷ್ಮೀದೇವಿಗಿಂತ ಉತ್ತಮನು ಭಗವಂತ ಅಕ್ಷರಾದಪಿ ಚ ಉತ್ತಮ. ಇನ್ನು ಅವನು ಅಕ್ಷರಕ್ಕಿಂತ ಉತ್ತಮನು ಅಂತ ಹೇಳಿದಾಗ ಮತ್ತು ಅವನು ಅಕ್ಷರ ಅಂತ ಹೇಳಬೇಕಾಗಿಲ್ಲ. ಈ ರೀತಿಯಾಗಿ ಯಾವ ವಿಧವಾದಂತಹ ನಾಶ ಇಲ್ಲದೇ ಇರುವವನಾದ ಕಾರಣ ಅವನಿಗೆ ವಿಕ್ಷರ ಅಂತ ಹೆಸರು. ಇನ್ನು ಹೆಚ್ಚಿನ ವಿಷಯಕ್ಕಾಗಿ ಅಕ್ಷರನಾಮ ವ್ಯಾಖ್ಯಾನವನ್ನು ನೋಡಿ ಅಂತ ಸೂಚನೆ ಕೊಡ್ತಾರೆ. ಇನ್ನು ವಿಕ್ಷಯಂತಿ ಇತಿ ವಿಕ್ಷಾಣಿ ಅಕ್ಷಾಣಿ ಇಂದ್ರಿಯಾಣಿ ಕ್ಷಿಕ್ಷಯೇ ಇತಿ ಧಾತೋಃ ತೃತೀಯೋ ಅತಿಶಯೇ ಇತಿ ನ್ಯಾಯಾತ್ ತತ್ವಮಂಜರಿಯಾಧಾರೇಣ ತಾದೃಶಾನಿ ವಿಕ್ಷಾಣಿ ಇಂದ್ರಿಯಾಣಿ ರಾತಿ ದದಾತಿ ಇತಿ ವಿಕ್ಷರಃ ರಾ ದಾನೆ. ಜೀವರಿಗೆ ಇಂದ್ರಿಯಗಳನ್ನು ಕೊಡುವವನು. ಹೌದು, ಈ ದೇಹವೇ ಭಗವಂತ ಕೊಡುವವನು. ಈ ದೇಹದಲ್ಲಿ ಇಂದ್ರಿಯಗಳಿವೆ. ಈ ಇಂದ್ರಿಯಗಳನ್ನು ಭಗವಂತ ನಮಗೆ ಕೊಡ್ತಾನೆ. ಅದಕ್ಕೆ ಹೇಳ್ತಾರೆ ವಿಕ್ಷಯಂತಿ ಇತಿ ವಿಕ್ಷಾಣಿ ಅಕ್ಷಾಣಿ ಇಂದ್ರಿಯಾಣಿ. ಅಂದರೆ ಇಂದ್ರಿಯಗಳನ್ನು ನಮಗೆ ಕೊಡ್ತಾನೆ, ಜೀವರಿಗೆ ಕೊಡ್ತಾನಾದ ಕಾರಣ ಅವನಿಗೆ ವಿಕ್ಷರ ಅಂತ ಹೆಸರು. ಇನ್ನು ವಿಕ್ಷೇಷು ಜೀವಾತ್ಮನಾಂ ಇಂದ್ರಿಯೇಷು ರಮಶಃ ಇತಿ ವಿಕ್ಷರ. ಈ ಜೀವಾತ್ಮರ ಇಂದ್ರಿಯಗಳಲ್ಲಿ ಕ್ರೀಡಿಸುತ್ತಾನೆ ಭಗವಂತ, ಆದ ಕಾರಣ ಅವನಿಗೆ ವಿಕ್ಷರ. ಹೌದು, ನಮಗೆ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಈ 10 ಇಂದ್ರಿಯಗಳನ್ನು ನಿಯಂತ್ರಿಸುವಂತಹ ಮನಸ್ಸು, ಏಕಾದಶ ಇಂದ್ರಿಯ, ಆ ಇಂದ್ರಿಯಗಳಿಗೆ ಸಂಬಂಧಿತ ಇಂದ್ರಿಯಾಭಿಮಾನಿ ದೇವತೆಗಳಿದ್ದಾರೆ. ಇಂದ್ರಿಯಗಳು ಜಡ ಪದಾರ್ಥ. ಆ ಜಡ ಪದಾರ್ಥವಾದ ಇಂದ್ರಿಯಗಳು ಚೇಷ್ಟಾಪ್ರದವಾಗಬೇಕು ಅಂತ ಹೇಳಿದ್ರೆ ಇಂದ್ರಿಯಾಭಿಮಾನಿ ದೇವತೆಗಳಿರಬೇಕು. ಆ ಇಂದ್ರಿಯಾಭಿಮಾನಿ ದೇವತರು ಅಸ್ವತಂತ್ರರಾದ ಕಾರಣ ಅವರು ಚೇಷ್ಟಾಪ್ರದರಾಗಿ ಆ ಇಂದ್ರಿಯಗಳನ್ನು ಅವುಗಳ ಕೆಲಸಗಳನ್ನು ನಾವು ಮಾಡಬೇಕು ಅಂತ ಹೇಳಿದರೆ ಅವರು ಅಸ್ವತಂತ್ರರು. ಅವರಲ್ಲಿ ಭಗವಂತ ಇಂದ್ರಿಯಾಭಿಮಾನಿ ದೇವತೆಗಳ ಅಂತರ್ಯಾಮಿಯಾಗಿ ಭಗವಂತ ಒಂದೊಂದು ರೂಪದಿಂದ ಇದ್ದು ಅವರನ್ನು ಪ್ರೇರಣೆ ಮಾಡಿ ಆ ಇಂದ್ರಿಯಗಳು ಕೆಲಸ ಮಾಡುವಂತೆ ಭಗವಂತ ಮಾಡ್ತಾನೆ. ಅದಕ್ಕೆ ನಮ್ಮ ದೇಹದಲ್ಲಿ 24 ತತ್ವಗಳಿದೆ. ಆ ತತ್ವಾಭಿಮಾನಿ ದೇವತೆಗಳಿದ್ದಾರೆ. ಅದನ್ನೇ ನಾವು ಹೇಳ್ತೇವೆ, ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿ ಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಅಂತ ಹೇಳ್ತೇವೆ. ಅಂದರೆ ಹೇ ವಿಷ್ಣುಭಕ್ತಿ ಪರಾಯಣರಾದ ತತ್ವಾಭಿಮಾನಿ ದೇವತೆಗಳೇ, ನಾವು ನಿಮಗೆ ನಮಸ್ಕಾರ ಮಾಡ್ತೇವೆ, ನಮ್ಮನ್ನು ಧರ್ಮ ಮಾರ್ಗದಲ್ಲೇ ಪ್ರವರ್ತಿಸುವಂತೆ ಮಾಡಿ. ಆ ತತ್ವಾಭಿಮಾನಿ ದೇವತೆಗಳ ಅಂತರ್ಯಾಮಿಯಾಗಿ ಭಗವಂತ ಇದ್ದು ಆ ಇಂದ್ರಿಯಾಭಿಮಾನಿ ದೇವತೆಗಳ ದ್ವಾರ ಇಂದ್ರಿಯಗಳು ಅವುಗಳ ಕೆಲಸಗಳನ್ನು ಅವು ಸರಿಯಾಗಿ ಸಕ್ರಮವಾಗಿ ಮಾಡುವಂತೆ ಮಾಡ್ತಾನೆ. ಆದ ಕಾರಣ ಇಂದ್ರಿಯಗಳಲ್ಲಿದ್ದು ಕ್ರೀಡಿಸುವವನಾದ ಕಾರಣ ಭಗವಂತನಿಗೆ ವಿಕ್ಷರ ಅಂತ ಹೆಸರು. ಅಕ್ಷಯಂ ಪುರುಷಸ್ಯಾಕ್ಷಂ ಸ್ವರೂಪೇ ಮುಖ್ಯಮೇವ ತತು ಉಪಚಾರಸ್ತದನ್ಯತ್ರ ಸೃಷ್ಟಾ ವಪುಚಯೋ ಯತಃ. ವಿಷ್ಣು ತತ್ವ ವಿನಿರ್ಣಯದಲ್ಲಿ ಆಚಾರ್ಯರು ಬ್ರಹ್ಮತರ್ಕ ವಾಕ್ಯವನ್ನು ಹೇಳ್ತಾರೆ. ಜೀವನ ಸ್ವರೂಪವಿದೆ, ಆ ಸ್ವರೂಪಕ್ಕೂ ಇಂದ್ರಿಯಗಳಿದೆ. ಜೀವನ ಸ್ವರೂಪ ಅಂದರೆ ಜೀವನೇ ಆತ್ಮ, ಸ್ವರೂಪ ದೇಹ. ಆ ಸ್ವರೂಪ ದೇಹಕ್ಕೆಲ್ಲ ಇಂದ್ರಿಯಗಳು ನಿತ್ಯವಾಗಿರುತ್ತೆ. ಯಾಕೆ? ಸ್ವರೂಪ ದೇಹವೇ ನಿತ್ಯ. ಅದಕ್ಕೆ ಜೀವನಿಗೆ ಅಂದರೆ ಸ್ವರೂಪ ದೇಹಕ್ಕೆ ನಾಶವಿಲ್ಲ, ಮರಣವಿಲ್ಲ, ಹುಟ್ಟಿಲ್ಲ. ಆ ಸ್ವರೂಪ ದೇಹಕ್ಕೆ ಅದಿದ್ದಾಗ ಅವುಗಳಲ್ಲಿರೋ ಇಂದ್ರಿಯಗಳು ಮುಖ್ಯವಾಗಿ ನಿತ್ಯವಾಗಿರುತ್ತೆ. ಆದರೆ ಬಾಹ್ಯೇಂದ್ರಿಯಗಳು ಅಂದರೆ ಈ ಸ್ಥೂಲ ದೇಹದ ಇಂದ್ರಿಯಗಳು ಅಮುಖ್ಯವಾಗಿ
ನಿತ್ಯವಾಗಿರುತ್ತಾದ ಕಾರಣ ಅಕ್ಷ ಎಂದು ಇಂದ್ರಿಯಗಳು ಅಕ್ಷಾಣಿ ಅಂತ ಕರೆಯಲ್ಪಡುತ್ತೆ ಇಂದ್ರಿಯಗಳು. ಇನ್ನು ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರಃ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧ ನಿವಾಶಯಾತ್. ಗೀತಾ ಭಾಷ್ಯದಲ್ಲಿ ಯತ್ ಯದಾ ಶರೀರಮಾಪ್ನೋತಿ ಉತ್ಕ್ರಾಮತಿ ಚ ಜೀವಃ ತದೇಶ್ವರ ಏತಾನಿ ಗೃಹೀತ್ವಾ ಸಂಯಾತಿ. ಇನ್ನು ಜೀವನು ತನ್ನ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಹೊಂದುವಾಗ ಇಂದ್ರಿಯಗಳನ್ನು ಹಿಡಿದುಕೊಂಡು ಅವನು ಶರೀರವನ್ನು ಪ್ರವೇಶ ಮಾಡ್ತಾನೆ. ಆಗ ಪ್ರವೇಶ ಮಾಡಿದಾಗ ಅವನಿಗೆ ಇಂದ್ರಿಯಗಳ ಜೊತೆಗೆ ಸಂಬಂಧವನ್ನು ಕಲ್ಪಿಸಿಕೊಡುವವನು ಭಗವಂತನೇ. ಇಂದ್ರಿಯಕ್ಕೂ ದೇಹಕ್ಕೂ ಸಂಬಂಧವನ್ನು ಇರಬೇಕು, ಇದ್ರೇ ಕೆಲಸ ಮಾಡುತ್ತೆ. ಇಂದ್ರಿಯಕ್ಕೂ ದೇಹಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳಿದರೆ ಕೆಲಸವಾಗಲ್ಲ. ಆ ಇಂದ್ರಿಯ ದೇಹಗಳಿಗೆ ಸಂಬಂಧ ಕೊಡುವವನು ಭಗವಂತನೇ ಅಂತ ಹೇಳ್ತಾ ಇದ್ದಾರೆ. ಇನ್ನು ಗೀತಾ ತಾತ್ಪರ್ಯದಲ್ಲಿ ಶ್ರೋತ್ರಂ ಚಕ್ಷು ಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯಂ ಉಪಸೇವತೆ ಭುಂಕ್ತೆ ಹರಿಃ ಶುಭಾನ್ ಭೋಗಾನ್ ಇಂದ್ರಿಯೇಷು ವ್ಯವಸ್ಥಿತಃ ಪೂರ್ಣಾನಂದೋಪಿ ಭಗವಾನ್ ಕ್ರೀಡೆಯ ಭುಂಕ್ತಯೇವತು. ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ನಾರಾಯಣ ಶ್ರುತಿ ವಾಕ್ಯವನ್ನು ಹೇಳ್ತಾರೆ. ಏನು? ಭಗವಂತನು ಆ ರೀತಿಯಾಗಿ ಜೀವನ, ಶ್ರೋತ್ರ ಮೊದಲಾದ 5 ಜ್ಞಾನೇಂದ್ರಿಯಗಳಲ್ಲಿ ಕರ್ಮೇಂದ್ರಿಯಗಳಲ್ಲಿ ತಾನು ಇದ್ದು ಆ ಇಂದ್ರಿಯಗಳ ಮೂಲಕ ವಿಷಯ ಪದಾರ್ಥಗಳ ಸಂಬಂಧವನ್ನು ಜೀವನಿಗೆ ದೇಹದ ದ್ವಾರ ಏರ್ಪಡಿಸಿ ಆ ಪದಾರ್ಥಗಳ ಸಾರಭಾಗವನ್ನು ತಾನು ಸ್ವೀಕಾರ ಮಾಡ್ತಾ ಇರ್ತಾನೆ. ಭಗವಂತನು ಅಕ್ಷರ ಎಂದು ಕರೆಯಲ್ಪಡೋದಕ್ಕೆ ಇದೂ ಒಂದು ನಿಮಿತ್ತ ಎಂದು ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಭಗವಂತ ನಮಗೆ ಇರುವ ಇಂದ್ರಿಯಗಳಿಗೂ ವಿಷಯ ಪದಾರ್ಥಗಳಿಗೂ ಸನ್ನಿಕರ್ಷ ಅಂದರೆ ಸಂಬಂಧ ಏರ್ಪಡಬೇಕು. ಆ ಸಂಬಂಧ ಏರ್ಪಟ್ಟು ಆ ವಿಷಯಾನುಭವ, ಆಯಾ ಪದಾರ್ಥಗಳ ಅನುಭವ ಆ ಇಂದ್ರಿಯಗಳ ಮೂಲಕ ನಮಗೆ ಆಗಬೇಕು. ಅದಾಗಬೇಕು ಅಂತ ಹೇಳಿದರೆ ಭಗವಂತ ಆ ಸಂಬಂಧವನ್ನು ಏರ್ಪಡಿಸಿ ಆ ವಿಷಯ ಪದಾರ್ಥದಲ್ಲಿರುವ ತನ್ನದೇ ಆದ ಒಂದು ಸಾರವನ್ನು, ಸ್ವಾಖ್ಯ ರಸವನ್ನು ತಾನು ಸ್ವೀಕಾರ ಮಾಡಿ ಆ ವಿಷಯ ಪದಾರ್ಥದ ಅನುಭವವನ್ನು ಆಯಾ ಇಂದ್ರಿಯಗಳ ಮೂಲಕ ಜೀವರಿಗೆ ಭಗವಂತ ಕೊಡುವವನಾಗಿದ್ದಾನೆ. ಆದ ಕಾರಣ ಭಗವಂತನಿಗೆ ಅಕ್ಷರ ಅಂತ. ಅಂದರೆ ಇಲ್ಲಿ ಭಗವಂತನು ಯಾವ ಒಂದು ಪದಾರ್ಥದಲ್ಲಿ ತನ್ನದೇ ಆದ ಸ್ವಾಖ್ಯರಸವನ್ನು ಅವನು ಸ್ವೀಕಾರ ಮಾಡಿ ಆ ವಿಷಯಾನುಭವ ನಮಗೆ ಕೊಟ್ಟರೆ ಹೊರತು ಆಯಾ ವಿಷಯ ಪದಾರ್ಥಗಳ ಅನುಭವ ನಮಗೆ ಆಯಾ ಇಂದ್ರಿಯಗಳ ಮೂಲಕ ನಮಗೆ ಬರುವುದಿಲ್ಲ. ಅದಕ್ಕೆ ನಮಗೆ ಭೋಜನದ ಸವಿಭಾಗ ಸಂಧಿಯಲ್ಲಿ ವನಜಜಾಂಡದಳುಳ್ಳ ಅಖಿಲಚೇತನರು ಭುಂಜಿಪ ಚತುರವಿಧ ಭೋಜನ ಪದಾರ್ಥದಿ ಚತುರವಿಧ ರಸರೂಪ ತಾನಾಗಿ ಮನೆಗೆ ಬಂದುದನ್ನು ಉಂಡು ಉಣಿಸಿ. ಭಗವಂತ ಈ ಜಗತ್ತಿನಲ್ಲಿ ಬ್ರಹ್ಮಾಂಡದಲ್ಲಿರುವ ವನಜಜಾಂಡದಳುಳ್ಳ ಅಖಿಲ ಚೇತನರು, ಸಮಸ್ತ ಚೇತನರು, ಜೀವರು ಭುಂಜಿಸುವ ಚತುರವಿಧ ಭೋಜನ ಪದಾರ್ಥದಿ ಖಾದ್ಯ ಚೋಷ್ಯ ಲೇಖ್ಯ ಪೇಯ ಎಂಬ ಈ 4 ವಿಧ ಪದಾರ್ಥಗಳಲ್ಲಿ ರಸರೂಪ ತಾನಾಗಿ, ಅಂದರೆ ತನ್ನದೇ ಆದ ಒಂದು ರಸರೂಪ ತಾನಾಗಿದ್ದು ಆ ಪದಾರ್ಥಗಳಿಂದ ಜೀವರ ಇಂದ್ರಿಯಗಳಿಗೆ ಸಂಬಂಧವನ್ನು ಏರ್ಪಟ್ಟು ಆ ಪದಾರ್ಥಗಳಲ್ಲಿರುವ ತನ್ನ ಸ್ವಾಖ್ಯರಸವನ್ನು ತಾನು ಸ್ವೀಕಾರ ಮಾಡಿ ಆಯಾ ಪದಾರ್ಥಗಳ ಅನುಭವವನ್ನು, ರುಚಿಯನ್ನು, ಸವಿಯನ್ನು
ಜೀವರಿಗೆ ಕೊಡ್ತಾನೆ. ರಸರೂಪತಾನಾಗಿ ಮನೆಗೆ ಬಂದುದನ್ನು ಉಂಡು ಉಣಿಸಿ, ತನ್ನ ಮನಸ್ಸಿಗೆ ಬಂದಿದ್ದನ್ನು ತಾನು ಉಂಡು ಜೀವರಿಗೆ ಉಣಿಸಿ, ಸಂಹನನ ಕುಪಚಯ ಕರಣಕಾನಂದ ಅನಿಮಿಷರಿಗೆ ಆತ್ಮ ಪ್ರದರ್ಶನ ಸುಖವ ನೀವರಿ. ಕರಣಕ್ಕೆ ಇಂದ್ರಿಯಗಳಿಗೆ ಆನಂದ, ಕರಣಕಾನಂದ ಮತ್ತು ಅನಿಮಿಷರಿಗೆ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ತನ್ನ ದರ್ಶನ, ಸಂಹನನ ಕುಪಚಯ. ಈ ದೇಹವನ್ನು ವೃದ್ಧಿ, ನಾವು ಊಟವನ್ನು ಮಾಡೋದರಿಂದ, ಆಹಾರ ತಗೊಳ್ಳೋದ್ರಿಂದ ನಮ್ಮ ದೇಹ ದಿನ ದಿನಕ್ಕೂ ಬೆಳೀತಾ ಇರುತ್ತೆ. ತಾಯಿಯ ಮಡಿಲಲ್ಲಿದ್ದು ಹಾಲು ಕುಡಿತೇವೆ, ಆಮೇಲೆ ಮತ್ತು ಸಣ್ಣ ಸಣ್ಣ ಪದಾರ್ಥಗಳು ತಿಂತೇವೆ, ಆಮೇಲೆ ಊಟ ಮಾಡ್ತೇವೆ. ಈ ರೀತಿಯಾಗಿ ಆಹಾರದಿಂದ ಅದರಲ್ಲಿರುವ ರಸಪದಾರ್ಥವನ್ನು, ಸಾಕ್ಷ್ಯರಸವನ್ನು ತಾನು ಸ್ವೀಕಾರ ಮಾಡಿ ಈ ರೀತಿಯಾಗಿ ಜೀವರಿಗೆ ಅವನು ಆಹಾರವನ್ನು, ಅನುಭವವನ್ನು, ವಿಷಯ ಅನುಭವವನ್ನು ಕೊಡ್ತಾ ಇದ್ದಾನೆ. ಇನ್ನು ಅಕ್ಷೇಷು ರಮಣಾದಪಿ ಅಕ್ಷರಂ ಭಗವಾನ್ ವಿಷ್ಣು. ತಾರ್ತೀಯ ಗ್ರಂಥದಲ್ಲಿ, ಛಾಂದೋಗ್ಯೋಪನಿಷತ್ ಭಾಷೆಯಲ್ಲಿ ತಾರ್ತೀಯ ಗ್ರಂಥ ವಾಕ್ಯವನ್ನು ಹೇಳ್ತಾರೆ. ಹೀಗೆ ಭಗವಂತನು ಅಕ್ಷರ ಎಂದು ಕರೆಯಲ್ಪಡ್ತಾ ಇದ್ದಾನೆ. ಅಂದರೆ ಇಂದ್ರಿಯಗಳ, ಅಕ್ಷೇಷು ಅಂದರೆ ಇಂದ್ರಿಯಗಳಲ್ಲಿ ಅವನು ಕ್ರೀಡಿಸುತ್ತಾ ಇರ್ತಾನೆ ಅಂತ. ಅಕ್ಷರಂ ಭಗವಾನ್ ವಿಷ್ಣು, ಅವನು ಅಕ್ಷರ ಶಬ್ದವಾಚ್ಯನಾದ ಭಗವಂತನೇ, ವಿಷ್ಣುವೇ ಆಗಿದ್ದಾನೆ. ವಿವಿಧಾ ವಿಶಿಷ್ಟಾಶ್ಚ ಕ್ಷರಾಃ ಕ್ಷರಪುರುಷಾಃ ಯಸ್ಮಾತ್ ಸಹ ವಿಕ್ಷರಃ. ಅಂದರೆ ವಿಕ್ಷರಃ ಶಬ್ದದಲ್ಲಿ ವಿ ಅಂದರೆ ವಿವಿಧಾ ಅಂದರೆ ವಿಶಿಷ್ಟವಾದ ಕ್ಷರಾಃ, ಕ್ಷರಪುರುಷಾಃ ಪುರುಷರು, ಕ್ಷರರು ನಾಶವುಳ್ಳರು. ವಿಶಿಷ್ಟವಾದ ಜೀವರು ಯಾರಿಂದ ಇದ್ದಾರೋ ಅವನು ವಿಕ್ಷರ. ಈ ಜೀವರ ಅನೇಕ ರೀತಿಯಾದ ಜೀವರು, ವಿಶಿಷ್ಟವಾದ ಜೀವರು ಇರಲಿಕ್ಕೆ ಯಾರು ಕಾರಣಭೂತರು ಅಂಥೇಳಿದರೆ ಭಗವಂತ. ಆದ ಕಾರಣ ಅವನು ವಿಕ್ಷರ ಅಂತ ಹೆಸರು. ಇನ್ನು ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಕ್ಷರ ಸರ್ವಾಣಿ ಭೂತಾನಿ ಬ್ರಹ್ಮ ರುದ್ರಾದಯ ಸರ್ವೇ ಶರೀರಕ್ಷರಣಾತ್ಕ್ಷರಾ. ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ನಾರಾಯಣ ಸ್ತುತಿ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಜೀವೋತ್ತಮರಾದ ಚತುರ್ಮುಖ ಬ್ರಹ್ಮ ವಾಯುದೇವರು ಮತ್ತು ಗರುಡ ಶೇಷ ರುದ್ರಾದಿ ದೇವತೆಗಳು, ಆಮೇಲೆ ಎಲ್ಲ ಜೀವರು, ತೃಣಾಂತ ಪರ್ಯಂತ ಎಲ್ಲ ಜೀವರು ನಾಶವುಳ್ಳಂತಹ ಶರೀರವನ್ನು ಹೊಂದಿರೋದರಿಂದ ಅವರೆಲ್ಲರೂ ಕ್ಷರರು ಅಂತ ಕರೆಯಲ್ಪಡ್ತಾ ಇದ್ದಾರೆ. ಯಥಾ ಸುದೀಪ್ತಾತ್ ಪಾವಕಾತ್ ವಿಷ್ಣುಲಿಂಗಾಃ ಸಹಸ್ರಶಃ ಪ್ರಭವಂತೆ ಸ್ವರೂಪಾಃ ತಥಾಕ್ಷರಾದ್ ವಿವಿಧಾಃ ಸೌಮ್ಯಭಾವಾಃ ಪ್ರಜಾಯಂತೆ ತತ್ರ ಚೈವಾಪಿ ಯಂತಿ. ವಿವಿಧಾಃ ದೇವದಾನವ ಮಾನವಾದಿ ಭೇದೇನ ನಾನಾವಿಧಾಃ ಭಾವಾಃ ಪದಾರ್ಥಾಃ. ಜೀವರು ಅನೇಕ ರೀತಿಯಾಗಿದ್ದಾರೆ. ಎಷ್ಟು ರೀತಿಯಾಗಿ? ದೇವ, ದಾನವ, ಮಾನವ ಮೊದಲಾದ ಅನೇಕ ಭೇದಗಳಿಂದ ಅನೇಕ ರೀತಿಯಾದ ಜೀವರು ಇದ್ದಾರೆ. ಇವರೆಲ್ಲರೂ ಕೂಡ ಭಗವಂತನಿಂದಲೇ ಸೃಷ್ಟಿಸಲ್ಪಡ್ತಾ ಇದ್ದಾರೆ. ಹೇಗೆ ಅಂದರೆ, ಒಂದು ಅಗ್ನಿ ಜ್ವಾಲೆ ದೇದೀಪ್ಯಮಾನವಾಗಿ ಉರಿತಾ ಇರುತ್ತೆ. ಆ ಅಗ್ನಿಯಿಂದ ಅನೇಕ ಕಿಡಿಗಳು ಹಾರ್ತಾ ಇರುತ್ತೆ. ದೊಡ್ಡ ಒಂದು ಅಗ್ನಿ ಉರಿಯುವಾಗ ನಾವು ನೋಡ್ತಾ ಇರ್ತೇವೆ, ಆ ಅನೇಕ ಕಿಡಿಗಳು ಹಾರ್ತಾ ಇರುತ್ತೆ. ಆ ರೀತಿಯಾಗಿ
ಅಕ್ಷರನಾಮಕನಾದ ಭಗವಂತನಿಂದ ದೇವದಾನವ ಮಾನವಾದಿ ಬೇರೆ ಬೇರೆ ರೀತಿಯಾಗಿ ಇರುವ ಅನೇಕ ಜೀವರು ಸೃಷ್ಟಿಯಾಗ್ತಾರೆ ಅಂತ ಅಥರ್ವಣೋಪನಿಷತ್ತು ನಮಗೆ ಹೇಳ್ತಾ ಇದೆ. ಇನ್ನು ಯದ್ಯದ್ ವಿಭೂತಿಮತ್ ಸತ್ವಂ ಶ್ರೀಮದೂರ್ಜಿತಮೇವ ತತ್ತದೇವ ವಾ ಗಚ್ಚ ತ್ವಂ ಮಮ ತೇಜೋ ಅಂಶ ಸಂಭವಂ ಭಗವದ್ಗೀತಾ. ಇನ್ನು ಪದಾರ್ಥಗಳ ವೈಶಿಷ್ಟ್ಯಕ್ಕೆ ಕಾರಣನಾಗಿರುವವನು ಭಗವಂತನೇ ವಿಶಿಷ್ಟ ಜೀವಾತ್ಮರಿಗೂ. ಅಂದರೆ ಜೀವರಲ್ಲಿ ಅನೇಕ ರೀತಿಯಾಗಿ ಜೀವರಿದ್ದಾರೆ. ಎಲ್ಲ ಜೀವರು ಒಂದೇ ರೀತಿಯಾಗಿರೋದಿಲ್ಲ. ಕೆಲವರು ಅತ್ಯಂತ ಪ್ರಭಾವಿಗಳಾಗಿರ್ತಾರೆ. ಅತ್ಯಂತ ಶಕ್ತಿ ಸಾಮರ್ಥ್ಯಗಳು, ಅತ್ಯಂತ ಸ್ಕಿಲ್ಸ್ ಅಂತೇವಲ್ಲ ನಾವು, ಅಂತಹ ಟ್ಯಾಲೆಂಟೆಡ್ ಆಗಿರ್ತಾರೆ ಕೆಲವರು ವಿಶೇಷವಾಗಿ ಟ್ಯಾಲೆಂಟೆಡ್ ಆಗಿರ್ತಾರೆ. ಕೆಲವರು ಟ್ಯಾಲೆಂಟ್ ಇಲ್ಲದೆ ಸಾಮಾನ್ಯವಾಗಿರ್ತಾರೆ. ಈ ರೀತಿಯಾಗಿ ಭಗವಂತ ಎಲ್ಲ ಜೀವರಿಗೂ ಕಾರಣನಾಗಿದ್ದಾನೆ. ಅದರೊಳಗೂ ಆ ಜೀವರಲ್ಲಿ ವಿಶಿಷ್ಟವಾದ ಜೀವರಿಗೂ ಬೇರೆ ಬೇರೆ ರೀತಿಯಾದ ವೈಶಿಷ್ಟ್ಯಗಳಿಗೂ, ಆ ಜೀವರಲ್ಲಿರುವ ಬೇರೆ ಬೇರೆಯಾದ ವಿವಿಧವಾದ ವೈಶಿಷ್ಟ್ಯಗಳಿಗೂ ಕಾರಣಭೂತನಾಗಿದ್ದಾನೆ. ಆದ ಕಾರಣ ಭಗವಂತನಿಗೆ ವಿಕ್ಷರ ಅಂತ ಹೆಸರು. ಹೌದು, ಈ ಜಗತ್ತಿನಲ್ಲಿ ನಾವು ನೋಡ್ತೇವೆ ಎಷ್ಟು ಜೀವರಿದ್ದಾರೆ. ಪ್ರಾಣಿಗಳು, ಕ್ರಿಮಿಗಳು, ಕೀಟಕಗಳು, ಪಶುಗಳು, ಪಕ್ಷಿಗಳು, ಮನುಷ್ಯರು. ಒಂದೊಂದು ಜಾತಿಯಲ್ಲಿ, ಒಂದೊಂದು ವರ್ಗದಲ್ಲಿ ವಿಶೇಷವಾದ ಶಕ್ತಿ ಸಾಮರ್ಥ್ಯಗಳಿರುವಂತಹ ಅವರೂ ಇದ್ದಾರೆ. ಸಾಮಾನ್ಯವಾದ ಶಕ್ತಿ ಸಾಮರ್ಥ್ಯಗಳಿರುವವರಿದ್ದಾರೆ. ಶಕ್ತಿ ಸಾಮರ್ಥ್ಯಗಳಿಲ್ಲದೆ ಅತ್ಯಂತ ದಡ್ಡರಾಗಿ ಇದೆ ಎಲ್ಲ ವರ್ಗದಲ್ಲೂ. ಇವು ಎಲ್ಲದಕ್ಕೂ ಭಗವಂತನೇ ಕಾರಣನಾಗಿದ್ದಾನೆ. ಆ ವೈಶಿಷ್ಟ್ಯಕ್ಕೂ ಕಾರಣ, ಜೀವರಲ್ಲಿರುವ ವಿಶೇಷವಾದ ಒಂದು ವಿಶೇಷತೆ ಏನಿರುತ್ತೆ ಅವುಗಳಿಗೂ ಭಗವಂತನೇ ಕಾರಣನಾಗಿದ್ದಾನೆ. ಆದ ಕಾರಣ ಭಗವಂತನಿಗೆ ವಿಕ್ಷರ ಅಂತ ಹೆಸರು. ಇನ್ನು ವಿಶಿಷ್ಟನಾಗಿರುವವನು, ಗರುಡ ಪಕ್ಷಿಗೆ ಅವಿಷ್ಟವನ್ನು ಕೊಡುವವನು ಮೊದಲಾದ ವಿಷಯಗಳೆಲ್ಲ ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.